ನಮಸ್ಕಾರ. ಸಾರ್ವಜನಿಕರ ಏನು ಅಹವಾಲು ಮೇರೆಗೆ ಇವತ್ತು ನಾವು ಪ್ರೆಸ್ ಲೇಔಟ್‌ಗೆ ಬಂದಿದ್ದೀವಿ. ಸೊ ಬಂದು ಇಲ್ಲಿರ್ತಕ್ಕಂಥ ರಸ್ತೆಗಳು ಮತ್ತು ಚರಂಡಿ ಮತ್ತು ಲೈಟ್ ವ್ಯವಸ್ಥೆ ಎಲ್ಲ ನೋಡಿ ಎಲ್ಲೆಲ್ಲಿ ಲೈಟ್‌ಗಳು ಹೋಗಿದ್ದಾವೆ, ಲೈಟ್ ಹಾಕೋಕ್ಕೆ ಕೂಡ ನಾವು ಪಂಚಾಯತಿಯವ್ರಿಗೆ, ಪಿ.ಡಿ.ಒ ಅವ್ರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಮತ್ತು ಎಲ್ಲೆಲ್ಲಿ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಎಲ್ಲೆಲ್ಲಿ ಚರಂಡಿ ಕ್ಲೀನ್ ಮಾಡಬೇಕಂತ ಅವಶ್ಯಕತೆ ಅಲ್ಲೆಲ್ಲ ಚರಂಡಿ ಸ್ವಚ್ಛತೆ ಮಾಡೋಕ್ಕೂ ಕೂಡ ಹೇಳಿದ್ದೀವಿ. ಏನೊಂದು 300 ಮೀಟ್ರು ಇಲ್ಲಿ ರಸ್ತೆ ಆಗಬೇಕು. ಆ ರಸ್ತೆಗೆ ಸಂಬಂಧಪಟ್ಟಂಥವರಿಂದ ಸ್ವಲ್ಪ ಅನುದಾನವನ್ನು ತಾವು ಕೂಡ ಬರೆಸ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಅನುದಾನ ಬಂದರೆ ರಸ್ತೆನೂ ಕೂಡ ನಾವು ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ಬೋದು. ಮತ್ತು ಇಲ್ಲಿ ಸಾರ್ವಜನಿಕ ಏನು ಉದ್ಯಾನವನಗಳಿದ್ದಾವೆ, ಅದನ್ನು ಡೆವಲಪ್ ಮಾಡೋಕ್ಕೆ NSS ಮತ್ತು NCC ಅವರ ಸಹಯೋಗದೊಂದಿಗೆ ನಾವು ಮಾಡೋಣ ಅಂತ ಕೂಡ ಹೇಳಿದ್ದೀವಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಳೆ ಸ್ವಲ್ಪ ನೋಡಿಕೊಂಡು ಒಂದು ಪ್ಲಾನ್ ಮಾಡಿಕೊಂಡು ಅದನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಮತ್ತು ಇನ್ನು ಬೇರೆ ಬೇರೆ ವಿಚಾರಗಳು ನಾವು ಪಿ.ಡಿ.ಒಗಳಿಗೆ ಹೇಳಿದ್ದೀವಿ. ಸೊ 15 ದಿನಗಳಿಗೊಮ್ಮೆ ಮತ್ತು ತಿಂಗಳಿಗೊಮ್ಮೆ ಲೈಟ್‌ಗಳನ್ನ ಚೆಕ್ ಮಾಡಿ ಕೂಡ ಲೈಟ್‌ಗಳನ್ನ ಹಾಕೋಕ್ಕೆ ಹೇಳಿದ್ದೀವಿ. ಮತ್ತು ಇಲ್ಲಿ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಹೇಳಿದೆ, ಡೇ ಬೈ ಡೇ ಏನು ನಮ್ಮದು ಸ್ವಚ್ಛತಾ ವಾಹಿನಿ ಇದೆ, ಬಂದು ಅದನ್ನ ಎಲ್ಲ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡೋಕ್ಕೆ, ಸೆಗ್ರಿಗೇಷನ್ ಮಾಡಿ ಡಿಸ್ಪೋಸ್ ಮಾಡೋಕ್ಕೂ ಕೂಡ ನಾವು ಹೇಳಿದ್ದೀವಿ. ಕೊಡ್ತಾನೆ ಇರ್ತೀವಿ. ಅವಾಗವಾಗ ನಾವು ದಿಢೀರ್ ಭೇಟಿ ಅಂತ ಅಲ್ಲ, ಭೇಟಿ ಕೊಡ್ತಾ ಇರ್ತೀವಿ. ಸಾರ್ವಜನಿಕರು ಏನು ಹೇಳ್ತಾರೆ ಅದನ್ನು ಅಹವಾಲು ಸ್ವೀಕಾರ ಮಾಡ್ತಾ ಇರ್ತೀವಿ. ಸಂಬಂಧಪಟ್ಟಂಥವ್ರಿಗೆ ಹೇಳಿ ಅದನ್ನು ಕ್ರಮ ವಹಿಸೋಕ್ಕೂ ಕೂಡ ಹೇಳ್ತಾ ಇರ್ತೀವಿ. ನಮಗೆ ತುರ್ತಾಗಿ ಏನಾಗಬೇಕಪ್ಪ ಅಂತ ಅಂದರೆ ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರು ಮತ್ತು ಕರೆಂಟು ಅದು ತೊಂದರೆ ಆಗದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಇವಾಗೇನು ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಅಂಥ ಸಮಸ್ಯೆಗಳೆಲ್ಲ ಸ್ವಲ್ಪ ಬಗೆಹರಿತಾ ಇದ್ದಾವೆ. ಕೆಲವೊಂದು ಕಡೆ ನೀರಿನ ಸಮಸ್ಯೆ ಇತ್ತು. ಅದನ್ನು ಬೋರ್ ಹಾಕೋದು ಮತ್ತು ಪ್ರೈವೇಟ್ ಬೋರಿಂದ ಹೈರ್ ಮಾಡಿಕೊಂಡು ನೀರು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ನಮ್ಮ ಅಡ್ಮಿನಿಸ್ಟ್ರೇಟರು ಕೂಡ ಎಲ್ಲ ಪಂಚಾಯತಿಗಳು ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಿ.ಡಿ.ಒ ಜೊತೆ ಸೇರಿಕೊಂಡು. ಓಕೆ ಸರ್.